ದಕ್ಷಿಣ ಕನ್ನಡ ಜಿಲ್ಲೆಯ ಅತಿದೊಡ್ಡ ಆಭರಣ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ನವೀಕೃತ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಖ್ಯಾತ ನಟ ಮುಳಿಯ ಸಂಸ್ಥೆಯ ನೂತನ ರಾಯಭಾರಿಯಾಗಿರುವ ರಮೇಶ್ ಅರವಿಂದ್ ಆಗಮಿಸಿದರು. ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅನಂತರ ದೇವರ ದೀಪದೊಂದಿಗೆ ಮೆರವಣಿಗೆ ಮೂಲಕ ಕೋರ್ಟ್ ರಸ್ತೆಯಲ್ಲಿರುವ ಶೋರೂಮ್ಗೆ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರಮೇಶ್ ಅರವಿಂದ್ ಇನ್ನೂ ಜೋರಾಗಿ ನಿಮ್ಮ ಮುಂದೆ ಇನ್ನೂ ಜೋರಾದ ಚಪ್ಪಾಳೆ. Don't stop. ನಮ್ಮ ರಮೇಶ್ ಅರವಿಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪುತ್ತೂರಿಗೆ ಬಂದಿದ್ದಕ್ಕೆ ಹಾಗೂ ಈ ಕಾರ್ಯಕ್ರಮವನ್ನ ಇಷ್ಟು ಸಂಭ್ರಮದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮ ಗ್ರಾಹಕರನ್ನ ಮೊದಲಿಗೆ ಸ್ವಾಗತಿಸುತ್ತಾ ಈ 80 ವರ್ಷಗಳ ಪಯಣದಲ್ಲಿ ನಮ್ಮ ಜೊತೆಗೆ ನೀವಿದ್ದೀರಾ, ಇನ್ನು ಮುಂದೇನು ಇರ್ತೀರಾ. ಇವತ್ತು ಬಂದ ಎಲ್ಲರಿಗೂ ಇನ್ನು 1 ತಿಂಗಳ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಚಿನ್ನದ ಅಂಗಡಿಗೆ ಬರುವ ಎಲ್ಲರಿಗೂ ಸ್ವಾಗತಿಸುತ್ತಾ, ಬಂದರ್ನಲ್ಲಿ, ಮಂಗಳೂರಿನ ಬಂದರ್ನಲ್ಲಿ ಇದ್ದಂತಹ ಸಂಸ್ಥೆ ಕಾಲಾನುಕ್ರಮೇಣ ವಿದೇಶಿ ಬಹಿಷ್ಕರಿಸಿ ಆದಾಗ, ಅಂದರೆ ನಮ್ಮ ಅಜ್ಜ ಆ ಟೈಮ್ನಲ್ಲಿ ವಿದೇಶಿ ಜವಳಿಗಳನ್ನು ಮಾಡ್ತಾ ಇದ್ರು, ಮ್ಯಾಂಚೆಸ್ಟರ್ ವೇಸ್ಟ್ಗಳನ್ನು ಮಾಡ್ತಾ ಇದ್ರು ಕೂಡ, ಮತ್ತು ರತ್ನಪಡಿ ಚಿನ್ನವನ್ನು ವ್ಯಾಪಾರ ಆಗ್ತಾ ಇದ್ರು. ಪೊಲೀಸ್ ಪ್ರೊಟೆಕ್ಷನ್ ತೆಗೊಳ್ಳದೆ ವಿದೇಶಿ ಬಹಿಷ್ಕರಿಸಿ ಅಂತ ಹೇಳಿದಾಗ ಎಲ್ಲ ಸ್ಟಾಕನ್ನು ಹಾಗೆ ತ್ಯಜಿಸಿ ರತ್ನವನ್ನು ಮಾತ್ರ ಹಿಡ್ಕೊಂಡು ಈ ಕಡೆಗೆ ಬಂದು ಸುಬ್ರಹ್ಮಣ್ಯ ಈ ಕಡೆಗಳಲ್ಲಿ ಕಟ್ಟೆ ಅಂತೇಳಿ ಹೇಳ್ತಾ ಇದ್ರು. ಆಗ ಕಟ್ಟೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಮನೆಗಳಲ್ಲಿ ಚಿನ್ನವನ್ನ ತಗೊಂಡು ಹೋಗಿ ಅಲ್ಲಿ ಇಟ್ಟು ಒಂದು 15 ದಿವಸ ಆರ್ಡರ್ ತಗೊಂಡು ಬಂದು ಇಲ್ಲಿ ಹೇಗೆ ನಾವು ಬಹುಮಹಡಿಯ ಕಟ್ಟಡ ಕಟ್ಟಬೇಕಿದ್ರೆ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ತದ. ಹಾಗೆ ನಮ್ಮ ಅಜ್ಜನವರಾದ ಮುಳಿಯ ಕೇಶವ ಭಟ್ರು, ಆಮೇಲೆ ನಮ್ಮ ದೊಡ್ಡ ತಂದೆಯಾದ ಮುಳಿಯ ಕೃಷ್ಣ ಭಟ್ರು, ನಮ್ಮ ತಂದೆಯಾದ ಮುಳಿಯ ಶ್ಯಾಮ್ ಭಟ್ರು, ಇವರು 1944ರಿಂದ 1995ರವರೆಗೆ ಉತ್ತಮವಾದ ಒಂದು ಅಡಿಪಾಯವನ್ನು ಈ ಬಿಸ್ನೆಸ್ಸಿಗೆ ಹಾಕಿ ಕೊಟ್ಟಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಇವ್ರು ಪ್ಲಾನ್ ಮಾಡಿರುವ ರೀತಿ, ಮೊದಲು ಆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಒಂದ್ ಕಡೆ ಆ ಪವಿತ್ರವಾದ ಜಾಗನೇ ಅದ್ಭುತವಾಗಿದೆ, ದಿವ್ಯವಾಗಿದೆ. ಅಲ್ಲಿ ಒಂದು ದೀಪನ ಹಚ್ಚಿದ್ರು ಆ ಗರ್ಭಗುಡಿಯಲ್ಲಿ. ಆ ದೀಪನ ಇಲ್ಲಿ ತಗೊಂಡ್ಬಂದು ಇಲ್ಲಿ ಇನಾಗ್ರೇಷನ್ಗೆ ಅಲ್ಲಿಂದ ಸರ್ ಬಹಳ ಗ್ರೇಟ್ ಐಡಿಯಾ. ಈ ತರ ಸಣ್ಣ ವಿಷಯಗಳು ನಮ್ಗೆ ಕನೆಕ್ಟ್ ಆಗ್ಬಿಡುತ್ತೆ. ಏನಾಯ್ತು ಅಂದ್ರೆ, ನಾನು ಸೌಂದರ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಶೂಟಿಂಗ್. ಯೂಫ್ರೂ ಅಂತ ಒಂದು ಜಾಗ, ದಟ್ ಇಸ್ ಕಾಲ್ಡ್ ದ ಟಾಪ್ ಆಫ್ ಯುರೋಪ್, ದ ಹೈಯೆಸ್ಟ್ ಪಾಯಿಂಟ್ ಆಫ್ ಯುರೋಪ್. ನಾವು ಶೂಟ್ ಮಾಡಿದ ದಿನ ಯೂಫ್ರೂ, ಇಮ್ಯಾಜಿನ್ ಮಾಡಿ, ಹೈಯೆಸ್ಟ್ ಪಾಯಿಂಟ್ ಇನ್ ಯುರೋಪ್, ನಮ್ಗೆ ಎವರೆಸ್ಟ್ ಅಲ್ಲಿ ಇಡೀ ಹಿಮ ಕವರ್ ಆಗಿದೆ. ಜೀವನದ ಬಗ್ಗೆ ಹೇಳಬೇಕು ಅಂತಿದ್ರು. ಆಗ ಏನ್ ಮಾಡಿದೆ, ಇಂಗ್ಲಿಷ್ ಅಲ್ಲಿ 6 ವರ್ಡ್ ಸ್ಟೋರೀಸ್ ಅಂತ ಹೇಳ್ತಾರೆ, 6 ಪದಗಳಲ್ಲಿ ನಿಮ್ಮ ಕಥೆ ಹೇಳ್ಬೇಕು, 6 ಪದಗಳಲ್ಲಿ. ಹಾಗಾಗಿ ಅವ್ರು ಕೇಳಿದ್ರು, ರಮೇಶ್ ಅರವಿಂದ್ ನಿಮ್ ಪ್ರಕಾರ ಏನು ಅಂತ. ನನಗನ್ಸಿದ್ದು ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ಅಷ್ಟೇ ರಮೇಶ್ ಅಂತ. ಆ ಖುಷಿಯಿಂದ ರಮೇಶ್ ಅನ್ನೋದು ಇಟ್ ಇಸ್ ಬೀನ್ ಮೈ ಲೈಫ್ ಫಿಲಾಸಫಿ ಸರ್. ನಾನು ನಿಮ್ ನಂಬ್ಕೊಂಡೇ ಬಂದು ಎಲ್ರಿಗೂ ಹೇಳ್ತಾ ಇರ್ತೀನಿ, ಎಲ್ಲ ಖುಷಿಯಾಗಿ ಮಾಡ್ರಿ, ಕೊರಗ್ತಾ ಏನ್ ಮಾಡ್ಬಿಡಿ ಲೈಫಲ್ಲಿ. ಒಂದು ವಿಷಯ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಕೊರಗ್ತಾ ಮಾಡ್ಬಿಡಿ. ಅಡಿಗೆ ಮಾಡ್ತಿದ್ರು ಸರಿ, ಈ ಗಂಡನ ತಿನ್ನೋದು ಬೇಡ, ನಗ್ನಗ್ತಾ ಮಾಡಿ ಮೇಡಮ್. ಗಂಡನಷ್ಟೇ ದಯವಿಟ್ಟು ಸರ್, ನಿಮ್ ಹೆಂಡತಿ ಏನ್ ಕೆಲಸ ಮಾಡಿದ್ರು ಕೊರಗಬೇಡಿ ಸರ್, ಹ್ಯಾಪಿಯಾಗಿ ಮಾಡಿ, ಖುಷಿಯಾಗಿ ಮಾಡಿ, ಖುಷಿಯಿಂದ ಎಲ್ಲವನ್ನು ಮಾಡಿ ಅಂತ ಹೇಳ್ಕೊಂಡ್ ಬಂದಿದ್ದೀನಿ.
ಇವ್ರು ಬರ್ತಾರೆ, ಇವ್ರು ಹೇಳ್ತಾರೆ ಮೈ ಸ್ಲೋಗನ್ ಇಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ. ಅಷ್ಟೇ, ವಿ ಜಸ್ಟ್ ವೆಲ್ಡನ್. ನನ್ನ ಫಸ್ಟ್ ಆಕರ್ಷಣೆ ಮುಳಿಯ ಜೊತೆ ಏನು ಅಂದ್ರೆ ಈ ಸ್ಲೋಗನ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಏನು ಬ್ಯೂಟಿಫುಲ್ ಸರ್ ಅದು. ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್. ಹಾಗಾಗಿ ನಾನು ಮುಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ಕೆ ಬಹಳ ಮುಖ್ಯವಾದ ಕಾರಣ ಇವರ ಫಿಲಾಸಫಿ, ನಮ್ಮ ಫಿಲಾಸಫೀಸ್ ಮ್ಯಾಚ್ ಆಯಿತು. ಎರಡನೇ ಕಾರಣ ಅವರ ಲೆಗಸಿ ಸರ್. ಅಂದ್ರೆ 80 ವರ್ಷಗಳು, ಕ್ಯಾನ್ ಯು ಬಿಲೀವ್ ಇಟ್? 80 ವರ್ಷಗಳು. ನೀವು ಇಮ್ಯಾಜಿನ್ ಮಾಡಿ, ಎನಿ ಬಿಸ್ನೆಸ್, ಯಾವ ಇದು ಗೋಲ್ಡ್ ಅಂತ ಬಿಟ್ಬಿಡೋಣ, ಯಾವುದೋ ಒಂದು ಬಿಸ್ನೆಸ್ 80 ವರ್ಷ ಉಳಿಯುತ್ತೆ, 100 ವರ್ಷ ಉಳಿಯುತ್ತೆ, 150 ವರ್ಷ ಉಳಿಯುತ್ತಾರೆ. ಹೇಗೆ ಉಳಿಯಕ್ಕೆ ಸಾಧ್ಯ? ನೀವು ಮಾತು ಕೊಟ್ಟು 80 ವರ್ಷ ಉಳಿಯಕ್ಕಾಗಲ್ಲ ಸರ್. ಮಾತನ್ನ ಉಳಿಸ್ಕೊಂಡ್ರೆ 80 ವರ್ಷ ಅಲ್ಲ 100 ವರ್ಷ ಉಳಿಬಹುದು. ಯು ಕೆನಾಟ್ ಹ್ಯಾವ್ ಲಾಂಜಿಟಿವಿಟಿ ಬೈ ಮೇಕಿಂಗ್ ಅ ಪ್ರಾಮಿಸ್. ಬೈ ಕೀಪಿಂಗ್ ಅ ಪ್ರಾಮಿಸ್ ಯು ಕ್ಯಾನ್ ಬಿ ಪರ್ಮನೆಂಟ್. ದಟ್ ಈಸ್ ದ ಬ್ಯೂಟಿ. ಅವರಿಗೆ ತೊಡಿಸಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇಬ್ಬರನ್ನು. ಇದೊಂದು ಸಿಗ್ನೇಚರ್ ಆಗಿರೋ ಒಂದು ಕಡ, ತುಂಬ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿರೋ ಕಡ. ಅದರಲ್ಲಿ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಮತ್ತು ಮುಳಿಯ ಕುಟುಂಬದ ಮನೆತನದ ವಿಶೇಷ ವಿಷಯಗಳು ಅದರ ಜೊತೆಗಿದೆ. ಜೋರಾದ ಚಪ್ಪಾಳೆಯ ಮೂಲಕ ಸ್ಪೆಷಲ್ ಲಿಮಿಟೆಡ್ ಎಡಿಷನ್ ರಮೇಶ್ ಅರವಿಂದ್ ಕಡ ಇದೀಗ ನಿಮ್ಮ ಮುಂದೆ.